ಮ್ಯೂಸಿಕ್ ಬೆಡ್ ಬೆಲ್ನ ಆರ್ಡ್ರ್ ಮಾಡಿದ್ದೆ ಅಮೆಝಾನಿಂದ. ಅದನ್ನು ಅನ್ಪ್ಯಾಕ್ ಮಾಡಿ ಜೋಡಿಸಿ ಹೇಗಿದೆ ಅಂತ ಚೆಕ್ ಮಾಡಿದ್ದಾಯಿತು. ಇವತ್ತು ಬೆಳಿಗ್ಗೆನೇ ಈ ಕೆಲಸ. ಆ್ಯಂಡ್ ಈ ವ್ಲಾಗ್ನ ನಾನು ಯುಗಾದಿ ಹಬ್ಬದ ದಿನ ಶೂಟ್ ಮಾಡಿದ್ದು. ಇವತ್ತಿಗೆ ನನ್ನ ಮಗಳು ಹುಟ್ಟಿ 1 ಮಂತ್ ಕಂಪ್ಲೀಟ್ ಆಯಿತು. ಸೆಲೆಬ್ರೇಷನ್ ಏನು ಮಾಡೋಕ್ಕಾಗಲಿಲ್ಲ ಬಿಕಾಸ್ ರಂಜಿತ್ ಅವ್ರ ಊರಿಗೆ ಹೋಗಿದ್ರು. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮೂರಿಗೆ ಬರೋ ಅಷ್ಟರಲ್ಲಿ ನೈಟ್ ಆಗೋಗಿತ್ತು. ಹಾಗಾಗಿ ಸೆಲೆಬ್ರೇಷನ್ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಂಡ್ವಿ. ಮಾಡಲೇಬೇಕು ಅಂತಲ್ಲ, ಫಸ್ಟ್ ಮಂತ್ ಅಲ್ವಾ, ಸೊ ಫಸ್ಟ್ ಯಾವಾಗಲೂ ಸ್ಪೆಷಲ್ಲೇ. ಆ್ಯಂಡ್ ಇವತ್ತಮ್ಮ ಮಾರ್ನಿಂಗೇ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಮೆನ್ಯೂ ಈ ವರ್ಷ ತುಂಬ ಸಿಂಪಲ್ ಆಗಿತ್ತು, ಮಗಳಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಮಾಡೋದಕ್ಕೆ ಅಂತ ನಾನು ಸ್ವಲ್ಪ ಅವ್ರಿಗೆ ಕುಕ್ಕಿಂಗಲ್ಲಿ ಹೆಲ್ಪ್ ಮಾಡಿ. ಆ್ಯಂಡ್ ಬಿಸಿ ಬಿಸಿ ಒಬ್ಬಟ್ಟು ಮಾಡಿದ್ರು, ಅದನ್ನು ತಿಂತಾ ಇದ್ದೀನಿ. ತಿನ್ಬೋದು, ತಿನ್ನು ಏನಾಗಲ್ಲ ಅಂತ ಬಿಸಿದು ಒಂದು ಹಾಕ್ಕೊಟ್ಟಿದ್ರು. ಮೈದಾ ಅಲ್ವಾ, ಬೇಗ ಡೈಜೆಷನ್ ಆಗಲ್ಲ ಅಂತ ಒಂದು ಒಬ್ಬಟ್ಟನ್ನ ತಿಂದು. ಎಲ್ಲ ವರ್ಷದ ಯುಗಾದಿಗೂ ಈ ವರ್ಷ ಯುಗಾದಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಇಷ್ಟು ವರ್ಷ ಬರೀ ನಂದು ಮಾತ್ರ ನೋಡ್ಕೊತಿದ್ದೆ, ನಾನು ರೆಡಿ ಆಗೋದು ಇಷ್ಟಲ್ಲೇ. ಬಟ್ ಈ ವರ್ಷ ಫಸ್ಟು ನನ್ನ ಮಗಳದ್ದು, ಅದಾದಮೇಲೆ ನಂದು. ಆ್ಯಂಡ್ ಇವತ್ತು ಅವಳಿಗೆ ಈ ಔಟ್ಫಿಟ್ನ ವೇರ್ ಮಾಡ್ತಿದ್ದೀನಿ. ಪೂಜೆ ಕೂಡ ನಾನು ಮಾಡೋಂಗಿರಲಿಲ್ಲ, ಹಾಗಾಗಿ ತಂಗಿನೇ ಮಾಡಿದ್ಲು. ಯಾವಾಗಲೂ ಫೆಸ್ಟಿವಲ್ಗೆ ನಾನೇ ಪೂಜೆ ಮಾಡ್ತಿದ್ದು ನಮ್ಮ ಮನೇಲಿ. ಆ್ಯಂಡ್ ಈ ಔಟ್ಫಿಟ್ ಲಿಂಕ್ನ ತುಂಬ ಜನ ಕೇಳಿದ್ದೀರಾ. ಅಂದರೆ ನಂದು ಕುರ್ತಾ ಸೆಟ್ಟು ನಾನು ಈ ವ್ಲಾಗಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ನಿಮಗೆ ಲಿಂಕ್ ಏನಾದರೂ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಅವಳಿಗೆ ಫ್ರಾಕ್ ಕೂಡ ಸ್ವಲ್ಪ ಲೂಸ್ ಆಗ್ತಿತ್ತು, ತುಂಬಾ ಸಿಂಪಲ್ ಆಗಿತ್ತು ಈ ವರ್ಷದ ಯುಗಾದಿ. ನಾಳೆ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.